ಕರ್ನಾಟಕ ರಾಜಕೀಯದಲ್ಲಿ ಸದ್ಯ ಅತಿ ಹೆಚ್ಚು ಚರ್ಚೆಯಾಗ್ತಾ ಇರೋ ವಿಷಯ ಅಂದ್ರೆ ಅದು ರೆಬೆಲ್ ಸ್ಟಾರ್ ಅಂಬರೀಷ್ ಅವರ ಪತ್ನಿ ಸುಮಲತಾ ಅಂಬರೀಷ್ ಅವರ ರಾಜಕೀಯ ಭವಿಷ್ಯ. ಮಂಡ್ಯದ ಸೊಸೆಯಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತು ಇತಿಹಾಸವನ್ನೇ ಸೃಷ್ಟಿಸಿದ್ದ ಸುಮಲತಾ ಅವರು ಈಗ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಆದರೆ ಈ ನಿರ್ಧಾರ ಇವರ ರಾಜಕೀಯ ಜೀವನದ ದೊಡ್ಡ ತಪ್ಪಾಯ್ತಾ? ತಮ್ಮ ಭದ್ರಕೋಟೆಯಾಗಿದ್ದ ಮಂಡ್ಯ ಕ್ಷೇತ್ರವನ್ನ ಬಿಟ್ಟುಕೊಟ್ಟಿದ್ದು ಇವರ ರಾಜಕೀಯ ಅಂತ್ಯಕ್ಕೆ ನಾಂದಿಯನ್ನ ಹಾಡ್ತಾ ಇದೆಯಾ? ಒಂದು ಕಾಲದಲ್ಲಿ ಮಂಡ್ಯ ರಾಜಕೀಯದಲ್ಲಿ ನಾಯಕಿಯಾಗಿ ಮಿಂಚಿದ್ದ ಸುಮಲತಾ ಅವರಿಗೆ ಈಗ ಬಿಜೆಪಿಯಲ್ಲಿ ಸೂಕ್ತ ಸ್ಥಾನಮಾನ ಸಿಗುತ್ತಾ ಅಥವಾ ಇದು ಇವರ ರಾಜಕೀಯ ಜೀವನದ ಅಂತ್ಯದ ಮುನ್ಸೂಚನೆಯ? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಕರ್ನಾಟಕದ ರಾಜಕೀಯದಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರವು ಯಾವಾಗಲೂ ಒಂದು ಪ್ರತಿಷ್ಠೆಯ ಮತ್ತು ಭಾವನಾತ್ಮಕ ಕಣವಾಗಿ ಗುರುತಿಸಿಕೊಂಡಿದೆ. ಈ ಕ್ಷೇತ್ರದಲ್ಲಿ 2019ರಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ದೈತ್ಯ ರಾಜಕೀಯ ಶಕ್ತಿಗಳನ್ನು ಎದುರಿಸಿ ಗೆದ್ದ ಸುಮಲತಾ ಅವರ ನಡೆ ಈಗ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಇವರು ಬಿಜೆಪಿ ಸೇರ್ಪಡೆಯಾಗಿರುವುದು ಮತ್ತು ತಮಗಿದ್ದ ಮಂಡ್ಯ ಕ್ಷೇತ್ರವನ್ನ ಮೈತ್ರಿಕೂಟದ ಭಾಗವಾಗಿ ಜೆಡಿಎಸ್ ಪಕ್ಷಕ್ಕೆ ಬಿಟ್ಟುಕೊಟ್ಟಿರುವುದು ಇವರ ರಾಜಕೀಯ ಜೀವನದ ಅಂತ್ಯವೇ ಅಥವಾ ಹೊಸ ಆರಂಭವೇ ಎಂಬ ಬಗ್ಗೆ ವಿವಿಧ ಆಯಾಮಗಳಲ್ಲಿ ವಿಶ್ಲೇಷಣೆಗಳು ನಡೀತಾ ಇವೆ. ಸ್ನೇಹಿತರೆ, ಸುಮಲತಾ ಅವರ ರಾಜಕೀಯ ಜೀವನವನ್ನ ಅರ್ಥ ಮಾಡಿಕೊಳ್ಳಲು ಇವರ ಪತಿ ಅಂಬರೀಷ್ ಅವರ ರಾಜಕೀಯ ಮತ್ತು ಸಿನಿಮಾ ರಂಗದ ಜೀವನದ ಪ್ರಭಾವವನ್ನ ಗಮನಿಸುವುದು ಅತಿ ಮುಖ್ಯವಾಗುತ್ತೆ. ಅಂಬರೀಷ್ ಅವರು ಮಂಡ್ಯದ ಜನರ ಪಾಲಿಗೆ ಕೇವಲ ಒಬ್ಬ ನಟನಾಗಿ ಅಥವಾ ರಾಜಕಾರಣಿಯಾಗಿರದೆ ಮಂಡ್ಯದ ಗಂಡು ಎಂಬ ಹೆಮ್ಮೆಯ ಸಂಕೇತವಾಗಿದ್ದರು. ಇವರು ಕಾಂಗ್ರೆಸ್ ಮತ್ತು ಜೆಡಿಎಸ್ ಎರಡೂ ಪಕ್ಷಗಳಲ್ಲಿ ಗುರುತಿಸಿಕೊಂಡು ಮಂಡ್ಯವನ್ನು ಹಲವು ಬಾರಿ ಪ್ರತಿನಿಧಿಸಿದರು. 2018ರಲ್ಲಿ ಇವರ ನಿಧನದ ನಂತರ ಮಂಡ್ಯದಲ್ಲಿ ಉಂಟಾದ ರಾಜಕೀಯ ಶೂನ್ಯವನ್ನ ತುಂಬಲು ಸುಮಲತಾ ಅವರು ರಾಜಕೀಯಕ್ಕೆ ಪ್ರವೇಶಿಸಿದರು. 2019ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು ಸುಮಲತಾ ಅವರಿಗೆ ಟಿಕೆಟ್ ನೀಡಲು ನಿರಾಕರಿಸಿತು. ಏಕೆಂದರೆ ಆ ಸಮಯದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸಮ್ಮಿಶ್ರ ಸರ್ಕಾರವಿದ್ದು ಮಂಡ್ಯ ಕ್ಷೇತ್ರವನ್ನ ಜೆಡಿಎಸ್ ಬಿಟ್ಟುಕೊಡಲು ಸಿದ್ಧವಿರಲಿಲ್ಲ. ಈ ಸಂದರ್ಭದಲ್ಲಿ ಸುಮಲತಾ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವ ಧೈರ್ಯವನ್ನ ಮಾಡ್ತಾರೆ. ಅಂದಿನ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿಯವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಇವರು ಸ್ಪರ್ಧಿಸಬೇಕಾಯಿತು. ಇದು ಕೇವಲ ಒಂದು ಚುನಾವಣೆಯಾಗಿರದೆ ಮಂಡ್ಯದ ಸ್ವಾಭಿಮಾನ ಮತ್ತು ರಾಜಕೀಯ ಪರಂಪರೆ ನಡುವಿನ ಹೋರಾಟವಾಗಿ ಮಾರ್ಪಡ್ತು. ಸಿನಿಮಾ ರಂಗದ ಖ್ಯಾತ ನಟರಾದ ದರ್ಶನ್ ಮತ್ತು ಯಶ್ ಅವರು ಸುಮಲತಾ ಅವರ ಪರವಾಗಿ ಮನೆ ಮನೆಗೆ ಹೋಗಿ ಪ್ರಚಾರವನ್ನ ಮಾಡಿದ್ದು ಇವರ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನೇ ವಹಿಸಿತು. ಈ ಒಂದು ಚುನಾವಣೆಯಲ್ಲಿ ಬಿಜೆಪಿಯು ಯಾವುದೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸದೆ ಸುಮಲತಾ ಅವರಿಗೆ ಪರೋಕ್ಷವಾಗಿ ಬೆಂಬಲವನ್ನ ನೀಡಿತು. ಈ ಗೆಲುವಿನ ಮೂಲಕ ಸುಮಲತಾ ಅವರು ಕರ್ನಾಟಕದಿಂದ ಆಯ್ಕೆಯಾದ ಮೊದಲ ಮಹಿಳಾ ಸ್ವತಂತ್ರ ಸಂಸದೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಇನ್ನು ಸ್ನೇಹಿತರೆ, 5 ವರ್ಷಗಳ ಕಾಲ ಸ್ವತಂತ್ರ ಸಂಸದರಾಗಿ ಕಾರ್ಯನಿರ್ವಹಿಸಿದ ಸುಮಲತಾ ಅವರು ಸಂಸತ್ತಿನಲ್ಲಿ ಬಿಜೆಪಿಯ ಹಲವು ನೀತಿಗಳನ್ನು ಬೆಂಬಲಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವ ಮತ್ತು ಅಭಿವೃದ್ಧಿಯ ದೂರದೃಷ್ಟಿಯಿಂದ ತಾವು ಪ್ರೇರೇಪಿತರಾಗಿರುವುದಾಗಿ ಇವರು ಹಲವಾರು ಬಾರಿ ಹೇಳಿಕೊಂಡಿದ್ದಾರೆ. 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಇವರು ಬಿಜೆಪಿಗೆ ಹೊರಗಿನಿಂದ ಬೆಂಬಲವನ್ನ ಘೋಷಿಸಿದರು ಮತ್ತು ಪಕ್ಷದ ಪರವಾಗಿ ಪ್ರಚಾರವನ್ನ ಮಾಡಿದ್ರು. 2024ರ ಚುನಾವಣೆಯ ಹೊತ್ತಿಗೆ ಸುಮಲತಾ ಅವರು ಬಿಜೆಪಿಯನ್ನ ಅಧಿಕೃತವಾಗಿ ಸೇರುವ ನಿರ್ಧಾರವನ್ನ ಮಾಡ್ತಾರೆ. ಇದಕ್ಕೆ ಕೆಲವು ಪ್ರಮುಖ ಕಾರಣಗಳನ್ನು ಕೂಡ ಇವರು ನೀಡ್ತಾರೆ. ಮೊದಲನೇದಾಗಿ ಅಭಿವೃದ್ಧಿಯ ಆಶಯ. ಮಂಡ್ಯದ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರದ ಬೆಂಬಲ ಅತ್ಯಗತ್ಯ ಎಂದು ಇವರು ನಂಬಿದ್ರು. ಎರಡನೆಯದಾಗಿ ಗೌರವ ಮತ್ತು ಮನ್ನಣೆ. ಕಾಂಗ್ರೆಸ್ ಪಕ್ಷವು ತನ್ನನ್ನು ನಿರ್ಲಕ್ಷಿಸುತ್ತಿದೆ ಮತ್ತು ತನ್ನ ಪತಿಯ ಗೌರವಕ್ಕೆ ಧಕ್ಕೆ ತರುವಂತಹ ಹೇಳಿಕೆಗಳನ್ನು ನೀಡುತ್ತಾ ಇದೆ ಎಂದು ಇವರು ಆರೋಪಿಸಿದರು. ಮೂರನೆಯದಾಗಿ ಸಾಂಸ್ಥಿಕ ಬೆಂಬಲ. ಒಬ್ಬ ಸ್ವತಂತ್ರ ಅಭ್ಯರ್ಥಿಗೆ ಸೀಮಿತ ಅಧಿಕಾರವಿರುತ್ತದೆ. ಆದರೆ ಒಂದು ರಾಷ್ಟ್ರೀಯ ಪಕ್ಷದ ಭಾಗವಾದರೆ ಹೆಚ್ಚಿನ ಕೆಲಸವನ್ನ ಮಾಡಬಹುದು ಎಂದು ಇವರು ನಂಬಿದ್ರು. ಆದರೆ ಇದೇ ಸಮಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಮೈತ್ರಿ ಏರ್ಪಟ್ಟಿದ್ದು ಸುಮಲತಾ ಅವರಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿತು. ಮಂಡ್ಯ ಕ್ಷೇತ್ರವು ಜೆಡಿಎಸ್ನ ಭದ್ರಕೋಟೆಯಾಗಿದ್ದರಿಂದ ಮೈತ್ರಿ ಧರ್ಮದ ಪ್ರಕಾರ ಆ ಕ್ಷೇತ್ರವನ್ನ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಬಿಟ್ಟುಕೊಡಬೇಕಾಯಿತು. ಸ್ನೇಹಿತರೆ, ಬಹಳ ಮುಖ್ಯವಾಗಿ ಸುಮಲತಾ ಅವರು ಮಂಡ್ಯ ಕ್ಷೇತ್ರವನ್ನ ಬಿಟ್ಟುಕೊಟ್ಟಿರುವುದು ಇವರ ರಾಜಕೀಯ ಜೀವನದ ಅತಿ ದೊಡ್ಡ ಹಿನ್ನಡೆ ಎಂದು ಒಂದು ವರ್ಗದ ಜನರು ಮತ್ತು ರಾಜಕೀಯ ಪಂಡಿತರು ವಿಶ್ಲೇಷಿಸ್ತಾ ಇದ್ದಾರೆ. ಇದರ ಬಗ್ಗೆ ನಡೀತಾ ಇರುವ ಚರ್ಚೆಗಳನ್ನ ನೋಡ್ತಾ ಹೋದ್ರೆ, ಮೊದಲನೇದಾಗಿ 2019ರಲ್ಲಿ ಕುಮಾರಸ್ವಾಮಿ ಕುಟುಂಬದ ವಿರುದ್ಧವೇ ಜಯಗಳಿಸಿದ್ದ ಸುಮಲತಾ ಅವರು ಈಗ ಅದೇ ಕುಮಾರಸ್ವಾಮಿಯವರ ಪರವಾಗಿ ಪ್ರಚಾರವನ್ನ ಮಾಡಬೇಕಾದ ಅಥವಾ ಅವರಿಗೆ ಕ್ಷೇತ್ರವನ್ನ ಬಿಟ್ಟುಕೊಡಬೇಕಾದ
ಪರಿಸ್ಥಿತಿ ಬಂದಿರುವುದು ಇವರ ರಾಜಕೀಯ ಪ್ರಭಾವ ಕುಸಿದಿದೆ ಎಂಬುದನ್ನು ತೋರಿಸುತ್ತದೆ ಎಂದು ಕೆಲವು ರಾಜಕೀಯ ಪಂಡಿತರು ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಾರೆ. ಎರಡನೆಯದ್ದು, ಮಂಡ್ಯ ಸುಮಲತಾ ಅವರ ಶಕ್ತಿ ಕೇಂದ್ರವಾಗಿತ್ತು. ಈಗ ಆ ಕ್ಷೇತ್ರವನ್ನ ಬಿಟ್ಟುಕೊಟ್ಟಿರುವುದರಿಂದ ಇವರು ತಮ್ಮ ಮತದಾರರೊಂದಿಗಿನ ನೇರ ಸಂಪರ್ಕವನ್ನ ಕಳೆದುಕೊಳ್ತಾ ಇದ್ದಾರೆ ಎಂದು ಕೆಲವರು ಹೇಳ್ತಾ ಇದ್ದಾರೆ. ಇನ್ನು ಮೂರನೆಯದಾಗಿ, ಬಿಜೆಪಿಯು ತನ್ನ ಹಿತಾಸಕ್ತಿಗಾಗಿ ಸುಮಲತಾ ಅವರನ್ನ ಬಲಿಪಶು ಮಾಡಿದೆ ಮತ್ತು ಇವರಿಗೆ ಸೂಕ್ತ ಸ್ಥಾನಮಾನವನ್ನ ನೀಡದೆ ಕೇವಲ ಮೈತ್ರಿಗೆ ಬಳಸಿಕೊಂಡಿದೆ ಎಂಬ ಟೀಕೆಗಳು ಕೂಡ ಇವೆ. ಸುಮಲತಾ ಅವರು ಈ ನಿರ್ಧಾರವನ್ನ ಸಮರ್ಥಿಸಿಕೊಂಡಿದ್ದಾರೆ. ನನ್ನ ರಾಜಕೀಯ ಭವಿಷ್ಯಕ್ಕಿಂತ ಮಂಡ್ಯ ಮತ್ತು ದೇಶದ ಭವಿಷ್ಯ ಮುಖ್ಯ ಎಂದು ಹೇಳಿದ್ದಾರೆ. ಇವರು ಕ್ಷೇತ್ರ ತ್ಯಾಗ ಮಾಡಿದ್ದರೂ ಮಂಡ್ಯವನ್ನ ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಬಿಜೆಪಿಯು ಇವರಿಗೆ ಮೈಸೂರು, ಬೆಂಗಳೂರು ಉತ್ತರ ಮತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರಗಳಿಂದ ಸ್ಪರ್ಧಿಸಲು ಅವಕಾಶವನ್ನ ನೀಡಿದ್ದರೂ ಕೂಡ ಇವರು ಮಂಡ್ಯದ ಮೇಲಿನ ನಿಷ್ಠೆಯಿಂದಾಗಿ ಅದನ್ನ ಸಂಪೂರ್ಣವಾಗಿ ನಿರಾಕರಿಸಿದರು. ಸ್ನೇಹಿತರೆ, 5 ವರ್ಷಗಳ ಕಾಲ ಸಂಸದರಾಗಿ ಸುಮಲತಾ ಅವರು ಮಂಡ್ಯದ ಸಮಸ್ಯೆಗಳನ್ನ ರಾಷ್ಟ್ರಮಟ್ಟದಲ್ಲಿ ಧ್ವನಿಸಿದ್ದಾರೆ. ಮೊದಲನೇದಾಗಿ ಅಕ್ರಮ ಗಣಿಗಾರಿಕೆ ವಿರುದ್ಧ ಹೋರಾಟ. ಕೆಆರ್ಎಸ್ ಅಣೆಕಟ್ಟಿನ ಸುತ್ತಮುತ್ತ ನಡೀತಾ ಇರುವ ಅಕ್ರಮ ಗಣಿಗಾರಿಕೆ ವಿರುದ್ಧ ಇವರು ಧೈರ್ಯವಾಗಿ ಧ್ವನಿ ಎತ್ತಿದ್ರು ಮತ್ತು ಪಾಂಡುಪುರ ಭಾಗದಲ್ಲಿನ ಅಕ್ರಮಗಳ ಬಗ್ಗೆ ಪ್ರತಿಭಟಿಸಿದ್ರು. ಇನ್ನು ಮೈಸೂರು ಸಕ್ಕರೆ ಕಾರ್ಖಾನೆ, ಮುಚ್ಚಿ ಹೋಗಿದ್ದ ಮೈಸೂರು ಸಕ್ಕರೆ ಕಾರ್ಖಾನೆಯನ್ನ ಮರು ಪ್ರಾರಂಭಿಸಲು ಇವರು ಬಿಜೆಪಿ ಸರ್ಕಾರದ ಮೇಲೆ ಒತ್ತಡವನ್ನ ತಂದು ಯಶಸ್ವಿಯಾದರು. ಇನ್ನು ಅಭಿವೃದ್ಧಿ ಅನುದಾನ, ಮಂಡ್ಯದ ಅಭಿವೃದ್ಧಿಗೆ ಕೇಂದ್ರದಿಂದ ಸುಮಾರು 4,000 ಕೋಟಿ ರೂಪಾಯಿಗಳ ಅನುದಾನ ತರುವಲ್ಲಿ ಇವರು ಶ್ರಮಿಸಿದ್ದಾರೆ ಎಂದು ಹೇಳಲಾಗಿದೆ. ಇನ್ನು ಸಂಸತ್ತಿನಲ್ಲಿ ಆಕ್ಟಿವ್ ಆಗಿದ್ರು. ಸಂಸತ್ತಿನ ಸ್ಥಾಯಿ ಸಮಿತಿಗಳಲ್ಲಿ ಭಾಗವಹಿಸಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ಆರೋಗ್ಯ ಮತ್ತು ನೈರ್ಮಲ್ಯದಂತಹ ವಿಷಯಗಳ ಬಗ್ಗೆ ಇವರು ಚರ್ಚಿಸ್ತಾ ಇದ್ರು. ಇನ್ನು ಸ್ನೇಹಿತರೆ, ಬಹಳ ಮುಖ್ಯವಾಗಿ ಸುಮಲತಾ ಅವರಿಗೆ ರಾಜಕೀಯ ಭವಿಷ್ಯವಿಲ್ಲ ಎಂಬ ಚರ್ಚೆಗಳಿಗೆ ಪೂರಕವಾಗಿ ಮತ್ತು ವ್ಯತಿರಿಕ್ತವಾಗಿ ಹಲವು ಸಾಧ್ಯತೆಗಳು ಗೋಚರಿಸ್ತಾ ಇವೆ. ಬಿಜೆಪಿ ನಾಯಕತ್ವವು ಇವರಿಗೆ ಕೆಲವು ಭರವಸೆಗಳನ್ನ ನೀಡಿದೆ ಎಂಬ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇವೆ. ಸುಮಲತಾ ಅವರು ಲೋಕಸಭಾ ಚುನಾವಣೆಯಿಂದ ಹಿಂದೆ ಸರಿದಿರುವುದರಿಂದ ಇವರನ್ನ ರಾಜ್ಯಸಭೆಗೆ ಕಳುಹಿಸುವ ಸಾಧ್ಯತೆ ದಟ್ಟವಾಗಿದೆ. ಬಿಜೆಪಿಯ ಮೂಲಗಳ ಪ್ರಕಾರ ಮಂಡ್ಯ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟುಕೊಟ್ಟಿರುವುದಕ್ಕಾಗಿ ಇವರಿಗೆ ರಾಜ್ಯಸಭೆಯ ಸದಸ್ಯತ್ವ ನೀಡುವ ಭರವಸೆಯನ್ನ ನೀಡಲಾಗಿದೆ. ಇದು ಇವರಿಗೆ ರಾಷ್ಟ್ರ ರಾಜಕಾರಣದಲ್ಲಿ ಆಕ್ಟಿವ್ ಆಗಿರುವ ಮತ್ತು ಮಂಡ್ಯದ ಅಭಿವೃದ್ಧಿಗೆ ಕೆಲಸವನ್ನ ಮಾಡುವ ಅವಕಾಶವನ್ನ ನೀಡಿದೆ. ಇನ್ನು ಸ್ನೇಹಿತರೆ, ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಅಂದ್ರೆ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಮಂಡ್ಯ ಕ್ಷೇತ್ರದಿಂದ ಸುಮಲತಾ ಅವರು ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧಿಸಬಹುದು ಎಂಬ ಚರ್ಚೆಯೂ ಇದೆ. ಮಂಡ್ಯ ನಗರ ಅಥವಾ ಮದ್ದೂರು ಕ್ಷೇತ್ರಗಳಿಂದ ಇವರು ಬಿಜೆಪಿಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದರೆ ಅದು ಆ ಭಾಗದಲ್ಲಿ ಬಿಜೆಪಿಯ ಬಲವರ್ಧನೆಗೆ ಸಹಕಾರಿಯಾಗಲಿದೆ. ಇವರು ಈಗಾಗಲೇ ಮಂಡ್ಯದಲ್ಲಿ ಮನೆ ಮಾಡಿದ್ದು ಮತ್ತೊಮ್ಮೆ ಜನರೊಂದಿಗೆ ಸಂಪರ್ಕದಲ್ಲಿರಲು ಪ್ರಯತ್ನಿಸ್ತಾ ಇದ್ದಾರೆ. ಇನ್ನು ಸ್ನೇಹಿತರೆ, ನಿಮ್ಮ ಪ್ರಕಾರ ಸುಮಲತಾ ಅಂಬರೀಶ್ ಅವರು ಬಿಜೆಪಿ ಸೇರಿದ್ದು ಎಷ್ಟು ಸರಿ ತಪ್ಪು ಅನ್ನೋದನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್